ಈಗ ಮುಂದಿನ ಕಾರ್ಯಕ್ರಮ ಒಗಟಿನ ಆಟ. ಇಲ್ಲಿರೋ ಜನರ ಹೆಸರನ್ನ ಒಗಟಿನ ಮೂಲಕ ಹೇಳಬೇಕು. ಅದು ಯಾರು ಅಂತ ಬೇರೆಯವರು ಗೆಸ್ ಮಾಡಬೇಕು. ಈಗ ಮೊದಲನೇ ಸರದಿ ನಮ್ಮ ಜನನಿ ಅವ್ರದ್ದು. ಆದರೆ ಅವರು ತಮ್ಮ ಪ್ರೀತಿಯ ಗಂಡನ ಹೆಸರನ್ನ ಒಗಟಿನ ಮೂಲಕ ಹೇಳಬೇಕು. ಒಗಟಿನ ಮೂಲಕನಾ? ಅಯ್ಯೋ, ನಾನು ಹೇಗೆ ಹೇಳಿ, ನಂಗೆ ಗೊತ್ತಾಗ್ತಾ ಇಲ್ಲ. ಪ್ರಯತ್ನ ಪಡಿ ಜನನಿ ಅಮ್ಮೋರೆ, ನಿಮ್ ಕೈಯಲ್ಲಿ ಖಂಡಿತ ಆಗುತ್ತೆ. ಹೃದಯ ವಿಶಾಲತೆಗೆ ಇರೋ ಇನ್ನೊಂದು ಹೆಸರು, ಮನಸಾರೆ ಪ್ರೀತಿಸೋದಕ್ಕಿರೋ ಮತ್ತೊಂದು ಹೆಸರೇ ಪ್ರೀತು. ಇದ್ಯಾಕೋ ಒಗಟಿನ ರೂಪದಲ್ಲಿ ಇರ್ಲಿಲ್ಲಪ್ಪ, ಉದಾಹರಣೆ ಕೊಡೋ ರೂಪದಲ್ಲಿ ಇತ್ತು. ಲೇ ಧಾಮು, ಇದು ಒಂದು ಮಾತು ಮಾತ್ರ ಕರೆಕ್ಟ್ ಆಗಿ ಹೇಳ್ದ ಕಣೆ. ಥ್ಯಾಂಕ್ಸ್ ರೀ. ಪಾರ್ವತಿ, ನಿಮ್ಮ ಹೆಣ್ಣಿಗೆ ನೀವು ಸರಿಯಾಗಿ ಟ್ರೈನಿಂಗ್ ಕೊಡ್ಲಿಲ್ವಾ? ಹೋಗ್ಲಿ, ಈಗ ನೀನೊಂದು ಹೆಸರಿಗೆ ಉದಾಹರಣೆ ಕೊಟ್ಟು ಹೇಳಬೇಕು. ತಾನು ಒಂಟಿಯಾಗಿದ್ರು, ತನ್ನ ಒಡ್ಲಲ್ಲಿ ಬೆಂಕಿ ಬೇಯ್ತಿದ್ರು, ಇನ್ನೊಬ್ರು ಪಾಲ್ಗೆ ಸದಾ ಬೆಳಕಾಗೆ ಇರ್ತಾನೆ. ಯಾರು? ಸೂರ್ಯ. ಅಂದ್ರೆ ಆದಿತ್ಯ. ಎಲ್ಲರ ಚಪ್ಪಾಳೆ ಸೂಪರ್ ಆಗಿತ್ತು. ಅದಕ್ಕಿಂತ ನಮ್ ಗಣಿ ಅವರ ವಿಜುವಲ್ ಅಂತೂ ಇನ್ನೂ ಸಖತ್ತಾಗಿತ್ತು. ನಾನ್ ವಿಜಿಲ್ ಸೌಂಡ್ ಗಿಂತ ನಿಮ್ ತಟ್ಟೆ ಸೌಟಿನ ಸೌಂಡ್ ಅದ್ಭುತವಾಗಿತ್ತು. ಥ್ಯಾಂಕ್ ಯು. ಈಗ ಮದುಮಗ ಪ್ರೀತು ಅವರು ತಮ್ಮ ಧರ್ಮಪತ್ನಿ ಹೆಸರನ್ನ ಉಲ್ಲೇಖಿಸಬೇಕಾಗಿ ವಿನಂತಿ. ಪ್ರಪಂಚದಲ್ಲಿ ಶ್ರೇಷ್ಠವಾದ ಹೆಸರು ಅಮ್ಮ. ಅಮ್ಮ ಆ ಹೆಸರಿನ ಇನ್ನೊಂದು ಭಾವಾರ್ಥನೆ ಜನನಿ. ಜನನಿ ಜನನಿ ಅದಕ್ಕೆ ಈಗ ನಿಮ್ಮ ಸರ್ದಿ. ಒಬ್ಬ ಬಹುಮುಖ್ಯವಾದ ವ್ಯಕ್ತಿಯ ಹೆಸರನ್ನ ಒಗಟಿನ ಮೂಲಕ ಉದಾಹರಣೆ ಕೊಟ್ಟು ನೀವು ಹೇಳಬೇಕು. ಆಯ್ತು, ಹೇಳ್ತೀನಿ. ಆದರೆ ಒಗಟಿನ ಮೂಲಕ ಅಲ್ಲ, ಹೊಗಳಿಕೆಯ ಮೂಲಕ ಆಗಬಹುದು. ಮನೇಲಿ ಯಾರಿಗೆ ತೊಂದರೆ ಆದ್ರೂ ಮೊದಲು ಮರುಗೋ ಜೀವ ಅದು.
ತನ್ನ ಜೀವನ ಒತ್ತೆ ಇಟ್ಟು ಎಲ್ರಿಗೋಸ್ಕರ ದುಡಿಯೋ ಜೀವ ಅದು. ಮಾಡಿರೋ ಒಂದೊಂದು ಉಪಕಾರಕ್ಕೂ ಒಂದೊಂದು ಜನ್ಮ ಎತ್ತಿ ಬಂದ್ರು ಆ ಜೀವದ ಋಣ ತೀರ್ಸಕ್ಕೆ ಸಾಧ್ಯನೇ ಇಲ್ಲ. ಆ ವ್ಯಕ್ತಿ ಯಾರು? ಪಾರ್ವತಿ ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ ತಗೊಳ್ಳೋಣ. ಎಲ್ರಿಗೂ ಧನ್ಯವಾದಗಳು. ಏನೋ ತುಂಬಾ ಬ್ಯುಸಿ ಆಗಿದ್ದೀರಾ. ಕುಡಿಯೋದಕ್ಕೆ ಪಾನ್ಕನ? ಅಲ್ಲ, ಜ್ಯೂಸು. ಶಾಸ್ತ್ರಕ್ಕೆ ಅಂತ ಅರ್ಶನದ ನೀರು ಕಲಿಸ್ತಾ ಇರೋದು ಕಾಣಿಸ್ತಾ ಇಲ್ವಾ? ಹೌದಾ? ಏನ್ ಶಾಸ್ತ್ರ? ಈ ಬಿಂದಿಗೆಯಲ್ಲಿ ಉಂಗ್ರನೋ ಬಳೆನೋ ಹಾಕಿ ಗಂಡು ಹೆಣ್ಣು ಇಬ್ರಿಗೂ ಹುಡ್ಕಕ್ ಹೇಳ್ತಾರೆ. ಯಾರ ಕೈಗೆ ಅದ್ ಮೊದಲು ಸಿಗುತ್ತೋ ಅವ್ರ ಗೆದ್ದ ಹಾಗೆ. ವಾವ್, ಇಂಟ್ರೆಸ್ಟಿಂಗ್. ನಾ ಒಂದ್ಸಲ ಟ್ರೈ ಮಾಡ್ಬೋದಾ? ಧಾರಾಳವಾಗಿ. ಹೆಂಗ್ ಹುಡ್ಕೋದಿದು? ಒಂದ್ಸರಿ ಹೇಗೆ ಅಂತ ತೋರಿಸ್ಕೊಡ್ತೀರಾ? ಇದ್ರಲ್ಲಿ ಏನಾದ್ರೂ ಇದ್ರೆ ಅಲ್ವಾ ನಾನ್ ನಿಮಗ್ ತೋರ್ಸೋದು. ಏನೋ ಇದೆ ಅಂತ ಅನ್ಕೊಂಡು ಅದೃಷ್ಟ ಪರೀಕ್ಷೆ ಮಾಡ್ಬೋದಲ್ವಾ? ಏನ್ ಅದೃಷ್ಟನೋ ಏನೋ, ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ಕೈನ ಹೀಗೆ ಇದ್ರೊಳಗೆ ಹಾಕಿ ನಿಧಾನವಾಗಿ ಹೀಗ್ ತಿರುಗಿಸ್ತಾ ಏನಾದ್ರೂ ಸಿಗುತ್ತಾ ಅಂತ ನೋಡ್ಬೇಕು. ವಾವ್, ಅದೃಷ್ಟ ತಾನಾಗೆ ಹುಡ್ಕೊಂಡ್ ಬಂದಿದೆ. ಯಾಕೆ ಅಂದ್ರೆ ಆ ಗೆಜ್ಜೆ ನಿಮ್ ಕೈಯಲ್ಲಿದೆ ಅಂತ. ನಿಮ್ ಕೈಯಲ್ಲಿ ಬಂದ್ರೆ ಅವಾಗ ನಮ್ ಮಂತ್ರನ ನಮ್ಗೆ ಬಿಡ್ತೀರಾ? ಹೆಂಗೆ? ಚಾಲೆಂಜ್ ಅಲ್ಲಿ ನಾವೇ ಗೆದ್ದಿದ್ದು. ನಿಮ್ ಕೈಗೆ ಗೆಜ್ಜೆ ಸಿಗೋತರ ಆಯ್ತಲ್ಲ, ಹಾಕೊಳ್ಳೇಬೇಕು. ಮಾತ್ ಕೊಟ್ಟಿದ್ದೀರಾ, ನೆನ್ಪಿರ್ಲಿ. ಕೊಟ್ಟಿರೋ ಮಾತನ್ನ ನಾವ್ ಯಾವತ್ತೂ ತಪ್ಪೋದಿಲ್ಲ. ಕದ್ದು ಮುಚ್ಚಿ ಹಾಕಿದ್ರಿ ಬರೀ ಒಂದೇ ಗೆಜ್ಜೆ ಹಾಕಿದೀರಾ, 2 ಹಾಕ್ಬೋದಿತ್ತಲ್ಲ. ಇನ್ನು ಗೆಜ್ಜೆ ಆಟ ಮುಗ್ದಿಲ್ವಲ್ಲ. ಪಾರ್ವತಿ, ಇನ್ ಮುಂದೆ ನೀನು ಮೈಯೆಲ್ಲ ಕಣ್ಣಾಗಿರ್ಬೇಕು. ಯಾಕೆ ಅಂದ್ರೆ ಇಲ್ಲಿ ಮೋಸ ಮಾಡೋ ಜನ ಜಾಸ್ತಿ ಆಗೋಗ್ಬಿಟ್ಟಿದ್ದಾರೆ. ಏನ್ ಮಾಡಕ್ಕಾಗುತ್ತೆ? ಕೆಲವೊಂದ್ಸರಿ
ಮೋಸ ಮಾಡೋ ಥರ ಮಾಡಿಬಿಡ್ತಾರೆ. ಸದ್ಯಕ್ಕೆ ತಮಗೆ ಸಿಕ್ಕಿರೋ ಗೆಜ್ಜೆನ ತಾವು ಹಾಕ್ಕೊಂಡ್ರೆ ನಾವು ನ್ಯಾಯಯುತವಾಗಿ ಇನ್ನೊಂದು ಗೆಜ್ಜೆ ತಮ್ಮ ಕಾಲಿಗೆ ಸೇರೋ ಥರ ಮಾಡ್ತೀವಪ್ಪ. ಅದೆಲ್ಲ ಆಗಲ್ಲ. ನಿಮ್ ಕೈಯಾರೆ ನೀವೇ ನನ್ನ ಕಾಲಿಗೆ ಗೆಜ್ಜೆ ಹಾಕ್ತಿರಾದ್ರೆ ಹಾಕಿ, ಇಲ್ಲ ಅಂದ್ರೆ ಇದು ಇಲ್ಲೇ ಇರುತ್ತೆ. ಆಯಿತು, ಇನ್ನೂ ಅದೆಷ್ಟು ದಿನ ಆ ಗೆಜ್ಜೆ ಅಲ್ಲೇ ಇರುತ್ತೆ ಅಂತ ನಾವು ನೋಡ್ತೀವಿ. ನನ್ನ ಪ್ರೀತಿ ನಿಜ ಆಗಿದ್ರೆ ನನ್ನ ಕಾಲಿಗೆ ನೀವು ಗೆಜ್ಜೆ ಕಟ್ಟಿರ ಯಜಮಾನ್ರೆ. ಫಾರ್ ಚೇಂಜ್ ಈ ತಟ್ಟೆ ಸೌಟು ಹಿಡಿಯುವ ಕೈ ಬದಲಾಗಿ ಈ ರಿಮೋಟ್ ಹಿಡ್ಕೊಂಡು ಶ್ರೀ ಆದಿತ್ಯ ಅವರು ನಿರೂಪಣೆಯನ್ನ ಮಾಡಲಿದ್ದಾರೆ. ಓಕೆ, ಇವಾಗ ಶುರು ಆಗ್ತಾ ಇದೆ ಇನ್ನೊಂದು ಆಟ. ಇದಾದ್ಮೇಲೆ ಸೋತವ್ರಿಗೆ ಮತ್ತೊಂದು ಆಟ. ಎಲ್ಲರೂ ರೆಡಿನಾ? ಸೊ ಆಟ ಸಿಂಪಲ್. ಏನು ಅಂದರೆ, ಈ ರಿಮೋಟು ಅಮ್ಮನ ಕೈಲಿರುತ್ತೆ. ಅಮ್ಮ ಸಾಂಗ್ನ ಪ್ಲೇ ಮಾಡ್ತಾರೆ. ಈ ನನ್ನ ಕೈಲಿರೋ ಬಾಲ್ನ ನಾವೆಲ್ಲರೂ ಪಾಸ್ ಮಾಡ್ತಾ ಹೋಗಬೇಕು. ಅಮ್ಮ ಯಾವಾಗ ಬೇಕಾದರೂ ಸಾಂಗ್ನ ಪಾಸ್ ಮಾಡ್ಬೋದು. ಅವ್ರು ಪಾಸ್ ಮಾಡಿದಾಗ ಈ ಬಾಲ್ ಯಾರ ಕೈಲಿರುತ್ತೋ ಅವರು ಇನ್ನುಳಿದವ್ರು ಹೇಳಿದ ಟಾಸ್ಕ್ನ ಮಾಡಬೇಕು. ಓಕೆ ಅಮ್ಮ, ನಿಮ್ಗೆ ಓಕೆನಾ? ಎಸ್, ಶ್ಯೂರ್. ಪ್ಲೀಸ್. ಓಕೆ, ಎಲ್ಲರೂ ರೆಡಿನಾ? ರೆಡಿ. ಎಸ್, ಓಕೆ ದೆನ್ ಲೆಟ್ಸ್ ಸ್ಟಾರ್ಟ್. ಅದಕ್ಕೆ ಈಗ ಮದುಮಗನಿಗೆ ಏನ್ ಟಾಸ್ಕ್ ಕೊಡೋದು? ಟಾಸ್ಕ್ ಕೊಡೋದೆಲ್ಲ ನೀವುಗಳೇ ನಿರ್ಧಾರ ಮಾಡಿ ಮೋಹನ್. ಅಕ್ಕ, ಪ್ರೀತು ಜನನಿಗೆ ಪ್ರಪೋಸ್ ಹೇಗ್ ಮಾಡಿದಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವ್ನ್ ಎಲ್ರ ಮುಂದೆ ಜನನಿಗೆ ಪ್ರಪೋಸ್ ಮಾಡ್ಲಿ, ಅದೇ ಟಾಸ್ಕ್ ಅವನ್ಗೆ. ಆಗ್ಬೋದು. ಪ್ರೀತು, ಚಿಕ್ಕಮ್ಮ, ಬರೀ ಒಂದ್ಸಲ ಪ್ರಪೋಸ್ ಮಾಡಿದ್ರೆ ತೋರಿಸ್ಬೋದಿತ್ತು. 100 ಸಲ ಪ್ರಪೋಸ್ ಮಾಡ್ಬಿಟ್ಟಿದೀನಿ, ಅದು ಹೆಂಗ್ ತೋರಿಸೋದು? ಬೇರೆ ಟಾಸ್ಕ್ ಇದ್ರೆ ಕೊಡಿ ಚಿಕ್ಕಮ್ಮ. ಅಯ್ಯಪ್ಪ, 101 ಸಲ ಪ್ರಪೋಸ್ ಮಾಡಿದೀಯಾ? ಗ್ರೇಟ್ ಕಣೋ ನೀನು. ಪ್ರೀತು, ಅವಳು ಏನೇನೋ ಹೇಳ್ತಾಳೆ ಅಂತ ನೀನ್ ಮಾಡಕ್ ಹೋಗ್ಬಿಡ್ಬೇಡ. ಹೇಗಿದ್ರು ನೀನು ಸೂಪರ್ ಡ್ಯಾನ್ಸರ್ ಅಲ್ವಾ? ನಿನ್ನ ಹೆಂಡತಿ ಕೈ ಹಿಡ್ಕೊಂಡು ಸಾಕತ್ತಾಗಿ ಡ್ಯಾನ್ಸ್ ಮಾಡ್ಬಿಡು. ತ್ರಿಪುರ ಸುಂದರಿ ಬಾರಿಣಿ ಹಸೆ ಮನೆಗೆ ಮದುವೆ ಮುಗಿದರೆ
ಮ್ಯೂಸಿಕ್ ಶುರು ಮಾಡಿ. ಓಕೆ. ಮೋಸನೂ ಇಲ್ಲ, ಅನ್ಯಾಯನೂ ಇಲ್ಲ. ಅದಕ್ಕೆ ಈಗ ನೀವೇ ಹೇಳಿ, ಬಾಲ್ ಯಾರ ಕೈಯಲ್ಲಿದೆ? ದಾಮಿನಿ ಕೈಯಲ್ಲಿ. ಹಾ, ಹೋಗು ಹೋಗು ಹೋಗು, ಬೇಗ ಹೋಗು ಹೋಗು. ನೆಕ್ಸ್ಟ್ ನನ್ನ ಕೈ ಬಾಲ್ ಬರ್ಲಿ, ನಿಮ್ಮ ಮೇಲೆ ಎಸಿತೀನಿ. ಅದಕ್ಕೆ ಈಗ ನೀವೇ ಶಿಕ್ಷೆ ಕೊಡಿ. ಶಿಕ್ಷೆನಾ? ಅಲ್ವೇ ಟಾಸ್ಕ್. ಹಾ, ಯಾವ್ದಾದ್ರೂ ನೀವೇ ಕೊಡಿಪ್ಪ, ಅದಕ್ಕೆ ನನ್ನ ಒಪ್ಪಿಗೆ ಇದೆ. ಅದಕ್ಕೆ ಮಾತಂದ್ರೆ ಮಾತು. ಈಗ ನಾನು ಟಾಸ್ಕ್ ಕೊಡ್ತೀನಿ, ಅದನ್ನ ಚೇಂಜ್ ಮಾಡೋ ಹೋಗಿಲ್ಲ. ಇಲ್ಲ ಇಲ್ಲ, ಮಾಡಲ್ಲ. ರೀ, ನೀವು ತುಂಬಾ ಒಳ್ಳೆಯವರು ಅಂತ ನನಗೆ ಗೊತ್ತು. ನನ್ನ ಮುಖ ನೋಡ್ರಿ, ಸ್ವಲ್ಪ ಯೋಚನೆ ಮಾಡಿ ಟಾಸ್ಕ್ ಕೊಡ್ರಿ. ಹ್ಞೂ ಕಣೆ, ತುಂಬಾ ಚೆನ್ನಾಗಿ ಯೋಚನೆ ಮಾಡಿನೇ ಟಾಸ್ಕ್ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಏನ್ರಿ ಅದು? 50 ಬಸ್ಕಿ ಹೊಡಿಬೇಕು. 50 ಬಸ್ಕಿನಾ? ಅಕ್ಕ, ನನ್ನ ಕೈಯಲ್ಲಿ ಬಸ್ಗೆ ಹೊಡಿಯಕ್ ಆಗಲ್ಲಕ್ಕ. ಪ್ಲೀಸ್ ಬೇರೆ ಏನಾದ್ರೂ ಟಾಸ್ಕ್ ಕೊಡಕ್ ಹೇಳಿ ಅಕ್ಕ. ಮೋಹನ್, ಅದಕ್ಕೆ ಚೇಂಜ್ ಮಾಡಬಾರ್ದು ಅಂತ ಹೇಳಿದ್ದೀನಿ. ನೋಡಿ, ದಾಮಿನಿ ಕೊಟ್ಟಿರೋ ಟಾಸ್ಕು ಯಾರಿಗಿಷ್ಟ ಆಗಿದೆಯೋ ಅವರು ಕೈ ಎತ್ತಬಹುದು. ಮೆಜಾರಿಟಿ ಜಾಸ್ತಿ ಇದ್ರೆ ಮುಂದುವರ್ಸೋಣ, ಕಮ್ಮಿ ಆದ್ರೆ ಅದನ್ನ ಚೇಂಜ್ ಮಾಡ್ಬಿಡೋಣ. ಯಾರಿಗ ಓಕೆ ಇದೆ? ನಂಗೊಕೆ. ನಂಗೋಕೆ. ಆದಿಗೂ ಓಕೆ. ನಮ್ಗೂ ಓಕೆ. ಅಕ್ಕಂಗೋಕೆ. ಅಯ್ಯೋ ದೇವ್ರೆ, ಈ ಮನೇಲಿ ನನ್ನ ವಿರೋಧಿಗಳು ಎಷ್ಟು ಜನ ಇದ್ದಾರಾ? ಅಪ್ಪ, ಗುರೂಜಿ ಒಬ್ರು ಕೈ ಎತ್ತಿಲ್ಲ. ಅನುಷ್ಕಾ, ನೀನು ಏನಮ್ಮ? ಮೆಜಾರಿಟಿ ನನ್ನ ಕಡೆನೇ ಇದೆ, ಬಸ್ಕಿ ಓಡಿಲೇಬೇಕು. ರೆಡಿ 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 ರೆಡಿ. 1 2 31 32. ತಡೀರಿ ಅಕ್ಕ, ಕಾಲೆಲ್ಲ ನೋತಿದೆ, ತುಂಬಾ ಸುಸ್ತು. ಈ ಟಾಸ್ಕ್ ಬಿಟ್ಟು ಬೇರೆ ಏನಾದ್ರೂ ಕೊಡಕ್ ಹೇಳಿ ಅಕ್ಕ. ಅಯ್ಯಪ್ಪ, ನನ್ ಕೈಲಿ ಆಗ್ತಿಲ್ಲ. ಮೋಹನ್, ಹೋಗ್ಲಿ ಬಿಡಿ, ಸಾಕು. ಈ ಸಮಯದಲ್ಲೂ ನಿಮ್ಮ ಹೆಂಡತಿ ಮೇಲೆ ಯಾಕೆ ಇಷ್ಟು ಕೋಪ? ಅದ್ಗೆ ಇದು ಕೋಪ ಅಲ್ಲ, ಪ್ರೀತಿಯ ಪರಮಾವಧಿ. ಅವಳು ನನ್ನ ನಿಜವಾಗ್ಲೂ ಪ್ರೀತಿ ಮಾಡೋದೇ ಆಗಿದ್ರೆ 50 ಬಸ್ಕಿ ಹೊಡಿಲೇಬೇಕು.